नमो अयंताणिंग नमो सिद्धाणिंग नमो ऐराणिंग नमो वैजयाणिंग नमो वै सबसवर्णम ऐसो पंचनमकारो सबपपणास्नो मंगलांच सबे सिंह पालम मई मंगल ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೀತಕ್ಕಂತ ಹಬ್ಬ ದೀಪಾವಳಿ ಹಬ್ಬ. ಇವತ್ತು ನಮ್ಮ ಭಾಗದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಕತ್ತಲೆ ಇದ್ದಿದ್ದನ್ನ ಗಮನಿಸಿ ಜೈನ್ ಮಿಷನ್ ಆಸ್ಪತ್ರೆಯವರು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಶಾಖೆಯನ್ನ ಪ್ರಾರಂಭ ಮಾಡಿ ಕಳೆದ ಹಲವಾರು ವರ್ಷಗಳಿಂದ ಇವತ್ತು ಈ ಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಆರೋಗ್ಯ ಚಿಕಿತ್ಸೆ ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ನೀಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಸಹ ನಾವೆಲ್ಲರೂ ಮೆಚ್ಚಲೇಬೇಕಾದಂಥದ್ದು. ಇವತ್ತು ಜೈನ್ ಆಸ್ಪತ್ರೆ ಕೇವಲ ಈ ಭಾಗ ಅಲ್ಲ, 2-3 ಜಿಲ್ಲೆಗಳಿಂದ ಸಹ ಇಲ್ಲಿ ಜನ ಬಂದು ಆರೋಗ್ಯ ಚಿಕಿತ್ಸೆಯನ್ನ ಪಡ್ಕೊತಾ ಇದ್ದಾರೆ. ವಿಶೇಷವಾಗಿ ಡಯಾಲಿಸಿಸ್ ಇವತ್ತು ಏನು ಅತ್ಯಂತ ಉಚಿತವಾಗಿ ಡಯಾಲಿಸಿಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ನನಗೆ ತಿಳಿದ ಹಾಗೆ ಇದೊಂದೇ ಆಸ್ಪತ್ರೆ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಇವತ್ತು ಡಯಾಲಿಸಿಸ್ ಪೇಷಂಟ್ಗಳು ಒಂದು ಬಾರಿಗೆ ಕನಿಷ್ಠ 1,000 ರೂಪಾಯಿಂದ ಹಿಡಿದು 5,000 ರೂಪಾಯಿವರೆಗೂ ಸಹ ವ್ಯಯ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಅಂತದನ್ನ ಸಂಪೂರ್ಣ ಉಚಿತವಾಗಿ ನೀಡ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರ್ತಕ್ಕಂತಹ ಆರೋಗ್ಯ ಚಿಕಿತ್ಸಾ ಕ್ಯಾಂಪ್ಗಳು ಬಹುಶಃ ಪ್ರತಿನಿತ್ಯ ಒಂದು ಕ್ಯಾಂಪ್ ಇರ್ತದೆ. ಅನೇಕ ಕಂಪನಿಗಳ ಜೊತೆ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಒಳ್ಳೆಯ ಇನ್ನೊಂದು ವಿಶೇಷ ಅಂತಂದ್ರೆ ಮಾಸ್ಟರ್ ಹೆಲ್ತ್ ಚೆಕಪ್ ಬಹುಶಃ ಈ ಭಾಗದಲ್ಲಿ ಬೇರೆ ಯಾರು ಸಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 1,000 ರೂಗಳಿಗೆ ಒಂದು 30ಕ್ಕೂ ಹೆಚ್ಚು ಡಯಾಗ್ನೈಸಿಸ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನ ಈ ಆಸ್ಪತ್ರೆ ಮಾಡ್ತಾ ಇದೆ. ವಿಶೇಷವಾಗಿ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ನಮ್ಮ ಸೋಲಂಕಿರವರು ಅವರ ಇಡೀ ತಂಡ ಬಹುಶಃ ಈ ಭಾಗದಲ್ಲಿ ಸಾವಿರಾರು ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಟ್ಟಿದ್ದಾರೆ. ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ಕೊಡ್ತಕ್ಕಂಥದ್ದಾಗ್ಬೋದು, ಈ ಎಲ್ಲ ರೀತಿಯಲ್ಲೂ ಸಹ ಈ ಸಂಸ್ಥೆ ತುಂಬಾ ಮುಂದೆ ಬರ್ತಾ ಇದೆ. ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ. ಈ ಸಂಸ್ಥೆಗೆ ಸಂಪೂರ್ಣವಾದಂತ ಸಹಕಾರ ನಾವೆಲ್ಲರೂ ಸಹ ಕೊಡೋಣ. ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಇವತ್ತು ಈ ಒಂದು ಸಂಸ್ಥೆಗೆ ಅತ್ಯಂತ ಹೆಚ್ಚು ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟಿದ್ದೇ ಆದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂತಹ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ವರದಾನವಾಗಿ ಈ ಆಸ್ಪತ್ರೆ ಹೊರಹೊಮ್ಮಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಪಡ್ತಾ ಇದ್ದೀವಿ. ಸುಮಾರು ಒಂದು 2ರಿಂದ 3 ತಿಂಗಳ ಒಳಗಾಗಿ ಡಿಸೆಂಬರ್ ಒಳಗೆ ಶುರು ಮಾಡ್ಬೇಕಂತಿದ್ದೀವಿ. ದೇವರಿಂದ ಇಲ್ಲ ಅಂದ್ರೆ ಸಂಕ್ರಾಂತಿ ಒಳಗೆ ಖಂಡಿತವಾಗಿ ನಾವು ಇದು ಇನ್ನೊಂದು ಎಕ್ಸ್ಟೆನ್ಷನ್ ಅಲ್ಲಿ ಮಾಡಿಬಿಟ್ಟು ಇನ್ನ ಎಷ್ಟು ಹೆಚ್ಚಿನ ಸೇವೆ ಕೊಡೋಣ. ಇವಾಗ ದಿನಾಂಕ ಡಯಾಲಿಸಿಸ್ಗೆ 25-30 ಜನ ಕೊಡ್ತಾ ಇದೀವಿ. ಅದು ಹಿಂದೆ ಕಟ್ಟಡ ರೆಡಿ ಆದ್ಮೇಲೆ ದಿನಕ್ಕೆ ಕನಿಷ್ಠ ಒಂದು 50 ಜನಕ್ಕೆ ನಾವು ಡಯಾಲಿಸಿಸ್ ಮಾಡ್ಬೋದು. ಬೇರೆ ಎಲ್ಲಾ ಸೇವೆಗಳನ್ನು ನಾವು ಮಾಡೋಕೆ ಕಷ್ಟಪಡ್ತೀವಿ. ಆದಷ್ಟು ಕಡಿಮೆ ದರದಲ್ಲಿ ನಮ್ಮ ಚೇರ್ಮನ್ ಅವರು ಹೇಳಿದಂಗೆ ಆದಷ್ಟು ಸೇವೆ ಅಥವಾ ಕಳೆದ 20-25 ವರ್ಷದಿಂದ ನಾವು ಉಚಿತವಾಗಿ ಕಣ್ಣಿನ ನೇತ್ರ ಚಿಕಿತ್ಸೆ ಮಾಡ್ತಾನೆ ಇದೀವಿ. ಅದು ಮುಂದುವರಿಯುತ್ತೆ. ಪ್ರತಿ ತಿಂಗಳು ಈಗ ಮಾಡ್ತಾನೆ ಇದೀವಿ. ಅದಲ್ಲದೆ ಬೇರೆ ಯಾರನ್ನ ಹಾಸ್ಪಿಟಲ್ ಬಂದ್ರೇನು ನಾವು ಆದಷ್ಟು ಕಡಿಮೆ ದರದಲ್ಲಿ ಮಾಡ್ಕೊಡ್ತೀವಿ ಎಂದು ಇಚ್ಛೆ ಪಡ್ತೀನಿ. ಈಗ 4 ಇಯರ್ಸ್ ಆಗಿದೆ. 4 ಇಯರ್ಸ್ದಲ್ಲಿ 4 ವರ್ಷ ಕಂಪ್ಲೀಟ್ ಆಗಿದೆ. ಇದು ತುಂಬಾ ಒಳ್ಳೆ ಕೆಲಸ ಇದೆ ಶುರು ಆಗಿದೆ ಅಲ್ಲ. ಮೋರ್ ದೆನ್ 1.5 lakhs ಪೇಷಂಟ್ಸ್ ಬಂದು ಎಲ್ಲ ಚಿಕಿತ್ಸೆ ಮಾಡಿದ್ದೀವಿ ಇಲ್ಲಿ. ಮತ್ತೆ ಮೇನ್ ವಿಷಯದಲ್ಲಿ ಏನಿದೆ ಅಂದ್ರೆ ರಿಯಾಯಿತಿದಲ್ಲಿ ನಾನು ಮಾಡ್ತೀವಿ ಹೇಳ್ತೀವಿ, ಎಸ್ ಡೆಫಿನೆಟ್ಲಿ. ಬಟ್ ಮೇನ್ಲಿ ಅಲ್ಲಿ ಏನಂದ್ರೆ ಒಂದು ಐಸಿಯು ಫೆಸಿಲಿಟಿ ಅದೇ ತರ ಇಲ್ಲಿ ಇಲ್ಲ. ಫಸ್ಟ್ ಐಸಿಯು ಮತ್ತೆ ಡಯಾಲಿಸಿಸ್ ಇದೆ. ಆಪರೇಷನ್ ಥಿಯೇಟರ್ಸ್ ತುಂಬಾ ಒಳ್ಳೆ ಆಪರೇಷನ್ ಥಿಯೇಟರ್ ಇದೆ. ನನ್ಗೆ
ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಬಾಲಕೃಷ್ಣ ಇವರು ಬಂದ ಮೇಲೆ ಇನ್ನೂ ತುಂಬಾ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ. ಈಗ ನಮ್ಮ ಸೆಕ್ರೆಟರಿ ಸರ್ ಹೇಳಿದ್ದಾರೆ ಅದೇ ಪ್ರಕಾರ ಕೆಳಗಡೆ ಇದು ಬಿಲ್ಡಿಂಗು 3 months 3.5 months ಟೋಟಲ್ ರೆಡಿ ಆಗತ್ತೆ. ಅಲ್ಲಿ ಮೇನ್ ಏನಿದೆ ಅಂದ್ರೆ ಫಸ್ಟ್ ಡಯಾಲಿಸಿಸ್ ಸೆಂಟರ್ ಅಲ್ಲಿ ಹೋಗುತ್ತೆ. ಅಲ್ಲಿ 30 to 40 30 ಬೆಡ್ಸ್ ಹಾಕ್ಬೇಕು ಅದೇ ತರ ವಿಚಾರ ಇದೆ. ನಮ್ಮ ಏನು ಡೊನೇಷನ್ ಸಿಕ್ಕಿದ್ರೆ ಮಾಡಕ್ ಆಗತ್ತೆ. ಯಾಕಂದ್ರೆ ಪ್ರತಿದಿನದ ಖರ್ಚು ಅಟ್ ಲೀಸ್ಟ್ 10 lakhs to 15 lakhs rupees per month ಖರ್ಚ ಇದೆ ಜಸ್ಟ್ ಟು ರನ್ ದ ಡಯಾಲಿಸಿಸ್. ಇನ್ನೊಂದು ಏನಿದ್ರೆ ಕನ್ನ ಚಿಕಿತ್ಸೆ ಅದು ಪರಿ ಕ್ಯಾಂಪ್ಸ್ ನಾವು ಮಾಡ್ತೀವಿ. ಈಗ ಗೌರ್ಮೆಂಟ್ ಕಡೆ ಎಲ್ಲ 2 months ಆಗಿದೆ, ಎಲ್ಲ ಸ್ಟಾಪ್ ಮಾಡಿದೀವಿ. ಬಟ್ ವಿ ಆರ್ ಸ್ಟಿಲ್ ಕಂಟಿನ್ಯೂ. ಸೊ ಏನಿದೆ ನಮ್ಮ ಸಾಹೇಬ್ರು ಹೇಳಿದ್ರೆ ಇದು ಮಾಡ್ಲಿ, ಏನಿದೆ ನೋಡೋಣ ಆದ್ಮೇಲೆ. ಇನ್ನೊಂದು ಅಲ್ಲಿ ಇದ್ರೆ ವಿ ಆರ್ ಗೋಯಿಂಗ್ ಟು ಪುಟ್ ಒನ್ ಡಯಾಬಿಟಿಕ್ ಸೆಂಟರ್ ಫಾರ್ ಎಕ್ಸಲೆನ್ಸ್. ಯಾಕಂದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾನು ನೋಡ್ ಪ್ರಕಾರ ಏನಿದೆ ಅಂದ್ರೆ ಅಪ್ ಟು 40 years ಅಟ್ ಲೀಸ್ಟ್ 50% ಪಾಪ್ಯುಲೇಷನ್ಸ್ಗೆ ಇದು ಡಯಾಬಿಟೀಸ್ ಇದೆ. ಸೊ ಇದು ಡಯಾಬಿಟೀಸ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂದ್ರೆ ಏನು, ಅಲ್ಲಿ ಡಯಾಬಿಟೀಸ್ ಬಗ್ಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ಓಕೆ, ಸರ್ಜರಿಯಲ್ಲಿ ಅಥವಾ ಡಯಾಲಿಸಿಸ್ ಇದೆ, ಮತ್ತೆ ನ್ಯೂರ್ದು ಪ್ರಾಬ್ಲಮ್ ಇರಲಿ ಅಥವಾ ಡಯಾಬಿಟೀಸ್ ಮೆಡಿಕಲ್ ಟ್ರೀಟ್ಮೆಂಟ್ ಇರಲಿ, ಏನೇನಿದ್ರೆ ಮತ್ತೆ ಡಯಟಿಷಿಯನ್ಸ್ ಎಲ್ಲ ಇರುತ್ತೆ. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಅಬೌಟ್ 15,000 square feet ಜಾಗ ಅಲ್ಲಿ ಕೊಡ್ತೀವಿ. ಇನ್ನೊಂದು ನಾವು ಪ್ರಯತ್ನ ಮಾಡ್ತೀವಿ, ಯಾರು ಕಾರ್ಡಿಯಕ್ ಡಿಪಾರ್ಟ್ಮೆಂಟ್ ಮಾಡಕ್ಕೆ ನಮ್ದು ಇಚ್ಛೆ ಇದೆ. ಸೊ ಯಾವ್ದು ಕಾರ್ಡಿಯಾಲಜಿಸ್ಟ್ ಬಂದು ಹೇಳ್ತಾ ಇದ್ದು ನಾವು ರಿಕ್ರೂಟ್ಮೆಂಟ್ ಮಾಡಿ ಕೊಡ್ತೀವಿ. ಇಲ್ಲಿ ಸಪೋಸ್ ಆಗ್ಲಿಲ್ಲ ಅಂದ್ರೆ ನಾವು ಮುಂಚೆ ಹೇಳಿದರೆ ಇಲ್ಲಿ ಆಯುರ್ವೇದ ಸೆಂಟರ್ ಶುರು ಮಾಡೋಣ. ಅದು ನೋಡೋಣ ಏನಿದೆ. ಬಟ್ ಡೆಫಿನೆಟ್ಲಿ ನಮ್ದು ಏನ್ ಇಚ್ಛೆ ಇದೆ ಅಂದ್ರೆ ಕಾರ್ಡಿಯಾಲಜಿ ಸೆಂಟರ್ ಮತ್ತೆ ಡಯಾಬಿಟಿಕ್ ಸೆಂಟರ್ ಅಂಡ್ ದಿಸ್ ಕನ್ನದು ಮಾಡೋಣ. ಥ್ಯಾಂಕ್ ಯು ಅಂಡ್ ಐ ಲೈಕ್ ಟು ಗಿವ್ ಯು ಥ್ಯಾಂಕ್ ಟು ಎವ್ರಿಬಡಿ ಬಿಕಾಸ್ ಆಫ್ ಯು. ನಿಮ್ಗೋಸ್ಕರ ಎಲ್ಲ ಇದು ಜನಕ್ಕೆ ಗೊತ್ತಾಗುತ್ತೆ ಏನೇನಾಗಿದೆ ಏನೇನಾಗಿದೆ. ಯಾಕೆಂದ್ರೆ ನೀವು ಎಲ್ಲ ಬಂದು ಏನೇನ್ ಸಮಾಚಾರ ಇದೆ, ಇಲ್ಲಿದ್ದ ಒಳ್ಳೆ ಸಮಾಚಾರ ಇದೆ ಎಲ್ಲರಿಗೆ ನೀವು ಮಾಧ್ಯಮ ಕಡೆದು ಹೇಳ್ತಾರೆ ಅಂದ್ರೆ, ಸೊ ಐ ವಿಲ್ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಕಂಟಿನ್ಯೂ ಇಟ್. ಅಂಡ್ ನನ್ ಕಡೆದು ಇನ್ನೊಂದು ಯಾವ್ದು ಬಡವರಿದೆ ಅಂದ್ರೆ ಡೈರೆಕ್ಟ್ಲಿ ಉತ್ತಮ್ ಸರ್ಗ ಕಳಿಸಿ ಸರ್ ನೋಡ್ಬಿಟ್ಟು ಏನಿದೆ ಡೆಫಿನೆಟ್ಲಿ ಮಾಡ್ತಾರೆ. ಈಗ ನಮ್ದು ನೀವು CEO ಸರ್ ಬಂದಿದ್ದಾರೆ.